ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 2 ನಿಮಿಷ ಹಸ್ಬೆಂಡು ಮಲ್ಗಕ್ಕೆಲ್ಲ ಸಿದ್ಧ ಮಾಡ್ತಿದ್ದೀನಿ. ಮಲ್ಗಕ್ಕೂ ಮುಂಚೆ ಇದನ್ನ ತಗೊಳ್ಳಿ. ಏನದು? ಮಾತ್ರೆನಾ? ಯಾಕೆ ಹಸ್ಬೆಂಡು? ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ತಾಯಿ ಆಗ್ಬಾರ್ದು ಅಂತ ಏನಾದ್ರು? ರೀ, ಸುಮ್ನೆ ಏನಾರ ಮಾತಾಡ್ಬೇಡಿ. ಆಯುರ್ವೇದಿಕ್ ಮಾತ್ರ ಇದು ಕುಡಿದ್ರೆ ನೀವು ಗೊರ್ಕ ಹೊಡೆಯೋದು ತಪ್ಪುತ್ತೆ. ಹೌದಾ, ಸರಿ ಕೊಡಿ. ಹೇಗ್ ತಗೋಬೇಕು ಇದನ್ನ? ಮೊಸರಲ್ಲಿ ಕಲ್ಸಿ ತಗೋಬೇಕು. ಮೊಸರಲ್ಲ, ಮಾತ್ರೆ ನೀರಲ್ಲಿ ತಾನೇ ತಗೋತಾರೆ. ಸುಮ್ನೆ ಕೇಳಿದೆ ಹಸ್ಬೆಂಡು. ಆದ್ರೂ ನನ್ಗೋಸ್ಕರ ಇದನ್ನ ಪ್ರೀತಿಯಿಂದ ತಗೊಂಡ್ ಬಂದ್ರಲ್ವಾ, ತುಂಬಾ ಖುಷಿ ಆಯ್ತು. ಹಲೋ, ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ನೀವು ಗೊರ್ಕೊಡೋದು ತಪ್ಪಿದ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ತಂದಿರೋದು. ಒಳ್ಳೆ ಕೆಲ್ಸಕ್ಕೆ ಯಾವ ಉದ್ದೇಶ ಇದ್ರೆ ಏನಂತೆ. ಸರಿ, ನಂಗೆ ಮಾತ್ರೆ ತಿನ್ನಕ್ ಬರಲ್ಲ, ನೀವೇ ಕೊಡ್ಸಿ. ಇದು ಒಳ್ಳೆ ಕತೆ ಆಯ್ತಲ್ರಿ. ಹಸು ಒಂದವ್ರಿಗೆ ಊಟ ಕೊಡಿಸ್ಬೋದು, ತಿನ್ಸಕ್ಕಾಗಲ್ಲ. ಹಸ್ಬೆಂಡು, ಎಳೆ ಮಗು ಹತ್ರ ಅಮ್ಮ ಹಾಲು ಕುಡಿಸ್ತಾರೆ, ಚಿಕ್ಕ ಮಗು ಹತ್ರ ಅಮ್ಮ ಊಟ ತಿನ್ಸ್ತಾರೆ. ನನ್ನ ಮಗು ಅನ್ಕೊಂಡು ನೀವೇ ಮಾತ್ರೆ ಕುಡಿಸಿ ಹಸ್ಬೆಂಡು. ನೀವು ಈ ತರ ಎಮೋಷನಲ್ ಆಗಿ ಮಾತಾಡಿದ್ರೆ ನಾನು ಎದ್ರಲ್ಲ, ಸುಮ್ಮನೆ ತಗೊಳ್ಳಿ. ಈಗೇನು ಮಾತ್ರೆ ಕುಡಿಸ್ತೀರಾ ಇಲ್ವಾ? ಅದೆಲ್ಲ ಆಗಲ್ಲ. ಹಾಗಂದ್ರೆ ನಾನು ಮಾತ್ರೆ ತಿನ್ನಲ್ಲ. ಇರ್ರಿ ಒಂದು ನಿಮಿಷ. ತಗೊಳ್ಳಿ, ಮೊದಲು ನೀರು ಕುಡೀರಿ. ನೀರು ಯಾಕ್ರಿ ಕುಡಿದ್ರಿ? ನೀವೇ ತಾನೇ ಹೇಳಿದ್ದು. ಮಾತ್ರ ನುಂಗಕ್ಕೆ ನೀರನ್ನ ಗಂಟ್ಲಲ್ಲಿ ಇಟ್ಕೋಬೇಕು, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಆಯ್ತಾಯ್ತು, ಕೊಡಿ. ಹಂಗೆ ಇಟ್ಕೊಳ್ಳಿ. ಏನಾಯ್ತು? ಇದೇನ್ರಿ ಒಳ್ಳೆ ವಿಷ ಕುಡ್ದಂಗ ಆಡ್ತೀರಾ? ಮಾತ್ರ ರೀ ನೀವು ಕುಡ್ದಿದ್ದು. ಆಯ್ತಾ, ಸರಿ ಹೋಯ್ತಾ? ನಾಲ್ಗೆಗೆ ಮಾತ್ರೆನೇ ವಿಷ ಇದ್ದಂಗೆ ಹಸ್ಬೆಂಡು. ಮಾತ್ರೆ ಎಲ್ಲ ತಗೊಳಕ್ಕೆ ಆಗಲ್ಲ ಹಸ್ಬೆಂಡು. ಆಗ್ತಿಲ್ಲ, ಕೈ ವಾಂತಿ ಬರೋ ತರ ಆಗ್ತಿದೆ. ಒಂದ್ ನಿಮಿಷ ತೊಳಿ. ಕೈ ಆಗ್ತಿದೆ ಅಂದ್ರಲ್ಲ, ಸ್ವಲ್ಪ ಸಿಹಿ ತಿನ್ನಿ, ಸರಿ ಹೋಗುತ್ತೆ. ನೀವೇ ತಿನ್ಸಿ. ನಾನೇ ತಿನ್ನಿಸ್ಬೇಕಾ? ಬೇಗ ತಿನ್ಸಿ ಹಸ್ಬೆಂಡು. ತೊಳಿ ತಿನ್ನಿ. ಇವತ್ತೇ ಲಾಸ್ಟ್ ರೀ. ಇನ್ಮೇಲೆ ಮಾತ್ರೆ ತಗೊಳ್ಳಿ ಅಂತ ನಿಮ್ಗೆ ಯಾವತ್ತೂ ಕೊಡಲ್ಲ ನಾನು. ಸರಿ ಹೋಯ್ತಾ ಇವಾಗ? ಮಾತ್ರೆ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ಮೇಲೆ ಯಾಕ್ರಿ ತಗೊಂಡ್ರಿ? ನೀವ್ ಕೊಟ್ರಲ್ವಾ, ಬೇಡ ಅನ್ನಕ್ ಆಗ್ಲಿಲ್ಲ. ಓಹೋ, ನಾನು ಏನ್ ಕೊಟ್ರು ಬೇಡ ಅಂದೆ ಕುಡಿದು ಬಿಡ್ತೀರಾ? ನಿಮ್ ಕೈಯಿಂದ ವಿಷ ಕೊಟ್ರು ಕುಡಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.